ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಿಶ್ವ ಪ್ರಸಿದ್ಧ ವೈರಮಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. 2 ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಕೂಡ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಈಗಾಗಲೇ ಸಿದ್ಧತೆಗಳ ಬಗ್ಗೆ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ 23ನೇ ತಾರೀಕಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಬಹಳ ಮುಖ್ಯವಾಗಿ ವೈರಮುಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 28ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇತ್ತೀಚೆಗೆ ಕಳೆದ 2 ದಿವಸಗಳಿಂದ ವಾಟ್ಸಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಯಾಗಿ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದೇವಾಲಯದ ಭಕ್ತಾದಿಗಳು ದಾನಿಗಳು ನಾವಾಗೆ ಕೆಲವು ಅಂಶಗಳನ್ನು ಒಳಗೊಂಡಂತೆ ನಾವು ಸ್ಪಾನ್ಸರ್ಶಿಪ್ನ ವಹಿಸ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯವರು ನೇಮಕ ಆಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯವರು ಅವರ ನೇತೃತ್ವದಲ್ಲಿ ಸ್ಪಾನ್ಸರ್ನ ತೆಗೆದುಕೊಳ್ಳಿಕ್ಕೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಗಮನಕ್ಕೆ ಬಂದ ಮೇಲೆ ಯಾವುದೇ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಇನ್ನೂ ಕೂಡ ಪ್ರಿಂಟ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಇನ್ವಿಟೇಷನು ಅಧಿಕೃತ ಅಲ್ಲ. ಹಾಗಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ತಾಲೂಕು ಟೆಂಪಲ್ನ ಇಒರು ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಏನಂತೇಳಿದರೆ, ಸ್ಪಾನ್ಸರ್ ಕೊಡ್ತಕ್ಕಂಥವ್ರು ಯಾರು ಭಕ್ತಾದಿಗಳು ದಾನಿಗಳು ಮುಂದೆ ಬರ್ತಾರೆ ಅವರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೊಡಬಹುದು. ಅದಕ್ಕೆ ಅಧಿಕೃತವಾದಂಥ ಪತ್ರವನ್ನು ಕೊಡಬೇಕು, ಸೂಕ್ತವಾದಂಥ ಅನುಮತಿನ ತಗೋಬೇಕು. ಆ ಅನುಮತಿಯ ಕೊಟ್ಟು ಅವರು ಕೊಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೊಡಲಿ. ಆದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.